ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ ಆತ್ಮೀಯರೇ, ರೈತ ಸಂಘ ಹಸಿರು ಸೇನೆ ನಿಧಾನಕ್ಕೆ ರಾಜ್ಯವ್ಯಾಪಿ ಒಂದು ಪ್ರಚಾರ ಅದೇ ಕಾಲಕ್ಕೆ ಹಬ್ಬುವಂಥ ಕೆಲಸ ಮಾಡ್ತಾ ಇದೆ. ಅದರಲ್ಲೂ ಶಶಿಕಾಂತ್ ಗುರೂಜಿ ಅಥವಾ ಶಶಿಕಾಂತ್ ಪಡಸಲಗಿ ಅವ್ರ ಜೊತೆಗೆ ಚೋನಪ್ಪ ಪೂಜಾರ್ ಜಂಟಿಯಾಗಿ ಇಡೀ ರಾಜ್ಯ ತುಂಬ ಪ್ರತಿಯೊಂದು ಹಳ್ಳಿಯಲ್ಲೂ ರೈತ ಸಂಘ ಹಸಿರು ಸೇನೆ ಸಂಘಟನೆಯನ್ನು ಬೆಳೆಸ್ತಾ ಇರೋದು ನೋಡಿದ್ರೆ ಖುಷಿ ಆಗ್ತದೆ. ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿಗಳು, ಬಾಬಾಗೌಡ ಪಾಟೀಲ್ ನೆನಪು ಬರ್ತಾ ಇರ್ತಾರೆ. ಯಾಕಂದರೆ ಈ ಮಾತ್ರ ಇವತ್ತು ನಾವು ಹೇಳಲೇಬೇಕಾಗ್ಯದ, ಅನಿವಾರ್ಯ ಅದ. ಮೂರು ಪಾರ್ಟಿಗಳು ಇವತ್ತು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಇವರೆಲ್ಲರೂ ಹೆಂಗಪ್ಪ ಅಂತಂದ್ರೆ ಪಾರ್ಟಿ ಫಂಡ್ ಮೇಲೆ ನಡೆಯುವಂಥವು. ಪಾರ್ಟಿ ಫಂಡ್ ಕೊಡೋರು ಯಾರು ನಿಮಗೆ ಗೊತ್ತದ? ಕಾರ್ಪೊರೇಟ್ರು, ಬಂಡವಾಳಶಾಹಿಗಳು, ಪಾಳೆಗಾರರು, ದುಡ್ಡಿದ್ದಂಥವ್ರು ಕೊಡ್ತಾರೆ ಒಂದಿಷ್ಟು ದುಡ್ಡನ್ನು. ಅವ್ರಿಗೆ ಬೇಕಾದ ಕಾನೂನು ರಚನೆ ಮಾಡ್ತಾ ಹೋಗ್ತಾ ಇರ್ತಾರೆ ಈ MLAಗಳು, MP ಗಳು. ನಿಧಾನಕ್ಕೆ ನಮ್ಮ ರೈತರನ್ನು ಜಾಗೃತಿ ಮಾಡ್ತಾ ಇದ್ದಾರೆ. ಇವರಿಬ್ಬರು, ಇವ್ರ ಜೊತೆಗಾರರು, ಇನ್ನೂ ಅನೇಕ ಜನರು ಕೂಡಿಸ್ತಾ ಇದ್ದಾರೆ, ಒಗ್ಗಟ್ಟು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಜವಾಗಿ ಇದು ಒಳ್ಳೆಯ ಪ್ರಯತ್ನ. ಈಗ ಇತ್ತೀಚೆಗೆ ಕೊಪ್ಪಳದ ಕಿನ್ನಾಳದಲ್ಲಿ ರೈತ ಸಂಘ ಉದ್ಘಾಟನೆ ಮಾಡಿದರು. ಅಲ್ಲಿ ಜನರ ಜೊತೆ ಮಾತಾಡಿದರು. ಅವ್ರು ಮಾತಾಡೋ ಶೈಲಿ ಜನರಿಗೆ ಮುಟ್ಟುವಂಥದ್ದು, ಜನರ ಭಾಷೆಯನ್ನು ಜನರಿಗೆ ತಲುಪಿಸುವಂಥದ್ದು, ರೈತನ ಬಗ್ಗೆ ಒಂದು ಪ್ರೀತಿ, ವಿಶ್ವಾಸ, ಘನತೆ, ಗೌರವ ಬರುವ ಹಾಗೆ ಅವ್ರು ಮಾತಾಡೋದನ್ನು, ಜನರ ಜೊತೆ ಬೆರೆಯೋದನ್ನು, ರೈತರಿಗೆ ತಿಳಿಸಿ ಹೇಳೋದು ಕೆಲಸ. ಅದರಲ್ಲೂ ಅವರು ಇತ್ತೀಚೆಗೆ ಒಂದಿಷ್ಟು ಡೆವಲಪ್ಮೆಂಟ್ ಚೆನ್ನಾಗಿ ಆಗ್ತಾಯಿದೆ. ಏನಪ್ಪ ಅಂದ್ರೆ ಜನಕ್ಕೆ ಸ್ಪಂದನೆ ಆಗುವಂಗೆ ಮಾತಾಡೋ ಜೊತೆಗೆ ತಾವು ಅಲ್ಲಿ ಸಕ್ರಿಯವಾಗಿ ಇಳಿತಾ ಇದ್ದಾರೆ ರೈತರ ಜೊತೆ. ಹೀಗಾಗಿ ರೈತರು ಅವರ ಮಾತುಗಳನ್ನು ನಂಬ್ತಾ ಇದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ. ಯಾಕೆಂತಂದ್ರೆ ವ್ಯವಸ್ಥೆ ಬದಲಾಗಲೇಬೇಕಾಗಿದೆ. ಇವತ್ತು ಕೇವಲ ಕೆಲವು ಜನರಿಗೆ ಸಿಕ್ಕಂಥ ಈ ವ್ಯವಸ್ಥೆ ಅವ್ರಿಗೆಷ್ಟು ಅನುಕೂಲ ಆಗುವಂಥದ್ದು. ಈ ದೇಶದ 10% ಜನರಿಗೆ ಮಾತ್ರ ಇವತ್ತಿನ ವ್ಯವಸ್ಥೆ ಅನುಕೂಲ ಅದ, ಉಳಿದವ್ರಿಗೆಲ್ಲ. ಇಲ್ಲ ಮ್ಯಾಕ್ಸಿಮಮ್ 70-75% ಯಾರು ಅವರಪ್ಪ ಅಂದ್ರೆ ರೈತರ ಮಕ್ಕಳು ಕಲ್ತಂಥವ್ರು ಯಾರಿದ್ದಾರೆ, ಗೌರ್ಮೆಂಟ್ ಜಾಬ್ ಯಾರು ಹೇಳಿದ್ದಾರೆ, ಅವ್ರ ಜೀವ ಬಿಟ್ಟಿದ್ದಾರೆ. ರೈತರಿಗೆ ಅವ್ರಿಗೆ ಸಂಬಂಧ ಇಲ್ಲ. ಸ್ವತಃ ಅವ್ವ ಅಪ್ಪನ ನೋಡೋಂಥ ಎಷ್ಟೋ ಜನ ಇದ್ದಾರೆ. ಆದರೆ ರೈತಾಪಿ ಮಾಡುವಂಥ ರೈತಗೆ ಇವತ್ತು ಮಾರ್ಕೆಟ್ ಇಲ್ಲ, ನೀರು ಹೆಚ್ಚಾಗಿಲ್ಲ, ಒದ್ದಾಡ್ತಾ ಇರ್ತಾನೆ, ದಿನನಿತ್ಯ ಸಾಲದ ಮಡ್ಲಲ್ಲಿ ಸಾಯ್ತಾ ಇರ್ತಾನೆ. ಕಳೆದ 20-25 ವರ್ಷಗಳಿಂದ ಹೆಚ್ಚು ಕಡಿಮೆ ಒಂದು 50-55 ಲಕ್ಷ ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಸಾಲ ಮಾಡಿಕೊಂಡು. ಸಾಲ ಎದಕ್ಕೆ ಆಗ್ತದಪ್ಪ ಅಂದ್ರೆ ಭೂಮಿಯಿಂದ ಬೆಳೆ ತೆಗಿತಾರೆ, ಅವರು ದುಡಿತಾರೆ, ಮಾಡ್ತಾರೆ, ಆದರೆ ಮಾರ್ಕೆಟೇ ಇಲ್ಲ ಅವ್ರಿಗೆ. ಇನ್ನು ಕೆಲವೊಮ್ಮೆ ಮಳೆಯಿಂದ ಬೆಳೆ ಬರೋದಿಲ್ಲ. ಹೀಗಾಗಿ ಇವತ್ತು ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ರು ಶಶಾಂಕ್ ಗುರೂಜಿ ಅವರು. ರೈತರ ಮಕ್ಕಳಿಗೆ, ಗಂಡ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇರುತ್ತೆ. ಹೌದು, ಹೆಂಗೆ ಕೊಡ್ತಾರ? ಬದುಕೇ ಇಲ್ಲ ಅವನಿಗೆ. ಲಾಭ ಇರೋದು ಉದ್ಯೋಗ ಅಲ್ಲ, ದುಡಿಯೋದು ಕತ್ತಿ ಹಂಗೆ. ಅದ್ರ ಲಾಭ ಇಲ್ಲ ಅಂದರೆ ಯಾರು ತಂದೆ ತಾಯಿಗಳು ತಮ್ಮ ಮಗಳನ್ನ ಕೊಡ್ತಾರಲ್ಲ, ಇದು ವಾಸ್ತವ ಸತ್ಯಗಳು. ಅದೇ ಇವತ್ತು ಲಾಭದ ಉದ್ಯೋಗ ಆಗಲ್ಲ ಅದು ರೈತಾಪಿ. ಯಾರು ಬೇಡ ಅಂತಾರ್ರಿ? ಅಂದರೆ ಭೂಮಿ ಇದ್ರೆ ಅಲ್ಲ, ಅದು ಲಾಭ ಆಗಬೇಕು, ದುಡಿದಕ್ಕೆ ಲಾಭ ಆಗಬೇಕು. ದಿನಕ್ಕೆ 18 ತಾಸು ದುಡಿತಾನೆ ರೈತ. ನೀರು ಹಾಸು ಮುಂದೈತೆ, ರಾತ್ರಿ ಸಹಿತ ಹೋಗಿ ಕೆಲವು ಹಾವುಗಳಿಂದ ಅದನ್ನು ಕಚ್ಚಿಸ್ಕೊಂಡು ಸಾಯುವಂಥ ಅನೇಕ ರೈತರು ನಾವು ನೋಡ್ತಾ ಇದ್ದೀವಿ. ಅಷ್ಟಾಗಿ ಬರೋದೇನು ಇವರಿಗೆ? ಅದೇ ದಿಶೆಯಲ್ಲೇ ನಮ್ಮ ಏನಪ್ಪ ಅಂತಂದ್ರೆ ಸ್ವಾಮಿನಾಥನ್ ಆಯೋಗದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಭಾಳ ಮಹತ್ವದ್ದು. 2006 ಆಗ್ಯದ ಅದು ವರದಿ. ಅದ್ರ ಪ್ರಕಾರ ಮಾರ್ಕೆಟ್ ಕೊಡಬೇಕು, ಅವ್ರು ಬೆಲೆ ಕೊಡಬೇಕು ಅಂತದ. ಅದು ಆಯ್ತು ಅಂತಂದ್ರೆ 1 ಟನ್ ಕಬ್ಬಿಗೆ 10,000 ರೂಪಾಯಿಗಳು ಬರ್ತವೆ. 10-15,000 C2+2 ಅಂತ ಹೇಳ್ತಾ ಇದ್ದಾರೆ. ಭೂಮಿ ಅಲ್ಲಿ ಕಾಯಕ ಮಾಡಿದಂಥ ಶ್ರಮದ ಬೆಲೆ, ಬೀಜ, ಗೊಬ್ಬರ ಎಲ್ಲ ಹಾಕಿದ ಮೂಲ ಬಂಡವಾಳ, ಅದ್ರ ಮೇಲೆ 50% ಹಾಕಿ ಕೊಡ್ಬೇಕಂತೇಳಿ. ಒಂದು 100 ರೂಪಾಯಿ ಖರ್ಚಾದ್ರೆ 50 ರೂಪಾಯಿ ಹಾಕಿ ಕೊಡಬೇಕು, ಅವ್ನು ಮಾರ್ಕೆಟ್ ಮಾಡಬೇಕು ಅಂತದ್ದು. 150 ಅಂದ್ರೆ ಪಾಪ ಉಳಿಬೇಕಲ್ಲ ದುಡಿದಕ್ಕೆ. ಅವ್ನು ಗಂಟು ಹಾಕಿದ್ದು ಬರಬೇಕು, ಪ್ಲಸ್ ಲಾಭ ಆಗಬೇಕು, ಒಂದಾಗ ಬದುಕ್ತಾನೆ ನಾವು. ಅದು ಇಲ್ಲೇ ನೀನು ವ್ಯವಸ್ಥೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. 3,300 ಕೊಡಬೇಕಾಗಿದ್ರೆ ಇದು ಮೂಡೂರಿಗೆಲ್ಲೇ ಎಂಥ ಹೋರಾಟ ಮಾಡಬೇಕಾಗಿತ್ತು. ಇದು ಗೊತ್ತದ ನಮ್ಮ ಇವತ್ತು ಅನುಭವಿಸಿದಂಥ ಶಶಿಕಾಂತ್ ಪಡಸಲಿ ಅವ್ರಿಗೆ. ಅವದೆಷ್ಟು ಸ್ವಾಮೀಜಿಗಳು ಬಂದರು, ಏನೆಲ್ಲ ಬಂದರು, ಲಕ್ಷಾವಧಿ ಜನ ಕೂಡಿದ್ರು. ಕೊನೆಗೆ 3,300ಕ್ಕೆ ಅದು 50 ರೂಪಾಯಿ ಸರ್ಕಾರ ಕೊಡೋದು, 50 ರೂಪಾಯಿ ಫ್ಯಾಕ್ಟ್ರಿ ಕೊಡೋದು.
3200 ಅದು ರೇಟ್ ಅದು. ಇಷ್ಟು ಕೊಡೋದಕ್ಕಾಗಿ ಯಾವ ರೀತಿ ಆಯಿತು ಇವತ್ತು ಖರ್ಚು ಬರ್ತದೆ 4500 600 700 ಒಂದು ಟನ್ ಕಬ್ಬಿಗೆ. ಇವ್ರು ಕೊಡ್ತಾರೆ 3300, ಪ್ರತಿ ಟನ್ನಿಗೆ 1200 ರೂಪಾಯಿ ಲಾಸ್ ಆಗ್ತದೆ. ಇದನ್ನು ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇದು ಭಾಳ ಸಂತೋಷ ವಿಷಯ. ಮಾರ್ಕೆಟ್ ಸಿಗುವವರೆಗೆ ರೈತ ಉದ್ಧಾರ ಇಲ್ಲ, ನೀರು ಮಾರ್ಕೆಟ್ ಸಿಗುತ್ತಾನೆ ರೈತ ಉದ್ಧಾರ ಇಲ್ಲ. ಇದು ಬರೆದಿಟ್ಟುಕೊಳ್ಳುವಂಥದ್ದು ದಿನ ಇದು. ಇದನ್ನು ಜನರು ಜಾಗೃತಿ ಮಾಡಿ. ಇದನ್ನು ತರೋರು ಯಾರು? 224 MLAಗಳಿಂದ ಇದು ತರಲಿಕ್ಕೆ ಸಾಧ್ಯ ಇಲ್ಲ, ತರೋದಿಲ್ಲ ಅವ್ರು. ಯಾಕಂತಂದ್ರೆ ಅವ್ರಿಗೆ ಲಾಸ್ ಅಂದ್ರೆ ದುಡ್ಡು ಕೊಡೋದಿಲ್ಲ, ಪಾರ್ಟಿ ಫಂಡ್ ಸಿಗೋದಿಲ್ಲ ಅವ್ರಿಗೆ. ಅವ್ರು ಆರಿಸಿ ಬರೋದಿಲ್ಲ. ಈಗ ಅವ್ರು ಏನು ಮಾಡ್ತಾರೆ? ದುಡ್ಡು ತೆಗಿಯುವಂಥ ಕೆಲಸ ಮಾಡ್ತಾರೆ. ಸೆರೆ ಹಂಚ್ತಾರೆ, ದುಡ್ಡು ಹಂಚ್ತಾರೆ, ಮತ್ತೇನು ಹಂಚ್ತಾರೆ. ದುಡ್ಡು ಯಾವ್ದು? ನಮ್ಮ ಟ್ಯಾಕ್ಸ್ ದುಡ್ಡು ರೀ. ನಮ್ಮ ಟ್ಯಾಕ್ಸ್ ದುಡ್ಡಿನ ಅವ್ರು ನಮ್ಗೆ ಹಂಚ್ತಾರೆ. ವರ್ಷಕ್ಕೂ 5 ವರ್ಷಕ್ಕೊಮ್ಮೆ ಬಂದು ಒಂದು 500,000 ರೂಪಾಯಿ ಹಂಚಿ ಹೋಗಿಬಿಡ್ತಾರೆ. 500 ಹಿಡಿದ್ರೆ ಸಹಿತ ಒಂದು ಹೋಟ್ಲಿಗೆ ದಿನಕ್ಕೆ ಎಷ್ಟು ಬೀಳ್ತದೆ? 5 ವರ್ಷ ತನಕ ಅವ್ರು ಎಷ್ಟು ಗಳಿಸ್ತಾರೆ? ಇದನ್ನು ಇವತ್ತು ನಾವು ರೈತರು ವಿಚಾರ ಮಾಡಬೇಕಾಗಿದೆ. ಇದು ಭಾಳ ಮಹತ್ವದ. ಈ ದಿಶೆಯಲ್ಲೇ ಜಾಗೃತಿ ಮೂಡಿಸ್ತಾ ಇದ್ದಾರೆ ಒಂದು ಧರ್ಮದ ನೆಲೆಗಟ್ಟಿನಲ್ಲೇ. ಮತ್ತು ನಮ್ಮ ಜನಕ್ಕೆ ತಿಳಿದು ಧರ್ಮದ ನೆಲೆಗಟ್ಟಿನಲ್ಲಿ ಹೋದಾಗ ತಿಳಿತದೆ. ಬೇರೆ ವಿಷಯ ತಿಳಿದಿಲ್ಲ ನಮ್ಮ ಜನಕ್ಕೆ. ಇವತ್ತು ಅಲ್ಲಿ ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿ ಅವ್ರದ್ದಾಗಿರ್ಬೋದು, ಇಲ್ಲಿ ಉತ್ತರ ಕರ್ನಾಟಕದ ನಮ್ಮ ಮುಗುಳ್ಕೋಡು ಸ್ವಾಮೀಜಿ ಅವ್ರದ್ದಾಗಿರ್ಬೋದು, ಇನ್ನೂರು ಸ್ವಾಮೀಜಿಗಳದ್ದಾಗಿರ್ಬೋದು, ಅವ್ರು ರೆಫರ್ ತೊಗೊಂಡು ಅವ್ರು ಆಧಾರ ತೊಗೊಂಡು ಹೇಳ್ತಾ ಇದ್ದಾರೆ, ಜನರಿಗೆ ಮುಟ್ತಾ ಇದ್ದಾರೆ. ಇನ್ನು ಜನ ಜಾಗೃತಾಗಿ 224 MLAಗಳನ್ನೆಲ್ಲ ಸಂಪೂರ್ಣವಾಗಿ ಚೇಂಜ್ ಮಾಡುವಂಥ ಕಾಲ ಬರ್ಬೋದಾಗಿದೆ. ಅವ್ರು ಹೋಗುವವರೆಗೆ ಆಗೋದಿಲ್ಲ. ಯಾರು ಪಾರ್ಟಿ ಫಂಡ್ ತೊಗೊಂಡು ಎಲೆಕ್ಷನ್ ಮಾಡ್ತಾರೋ ಅವ್ರು ಎಂದೂ ರೈತ ಪರ, ಎಂದೂ ಬಡವರ ಪರ, ಎಂದೂ ದುಡಿಯೋ ವರ್ಗದ ಪರ, ಎಂದೂ ಕೂಲಿಕಾರರ ಪರ ಆಡಳಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಕಾನೂನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇದು ಬರೆದು ಇರ್ಕೊಡ್ರಿ ಎಲ್ಲ ಅವರು. ಹಾಗಾದ್ರೆ ಏನು ಮಾಡಬೇಕು ಅನ್ನೋದನ್ನು ಇವತ್ತು ಹೇಳ್ತಾ ಇದ್ದಾರೆ ಶಶಿಕಾಂತ್ ಗುರೂಜಿ ಅವರು. ಹಿಂದೆ ನಮ್ಮ ಪ್ರೊಫೆಸರ್ ನಂಜುಂಡ ಸ್ವಾಮೀಜಿಯವರು ಇದನ್ನ ಹೇಳ್ತಾಯಿದ್ರು, ಬಾಬಾಗೌಡರು ಇದನ್ನ ಹೇಳ್ತಾಯಿದ್ರು. ಅನೇಕ ಸಲ ಬಾಬಾಗೌಡರು ನಾನು ಭೇಟಿಯಾದಾಗ ಇದೇ ವಿಷಯ ಚರ್ಚೆ ಆಗ್ತಿತ್ತು ನಮಗೆ ಅವರಿಗೆ. ಆದರೆ ದುರ್ದೈವದಿಂದ ಏನಾಯ್ತಪ್ಪ ಅಂತಂದ್ರೆ ಅವರು BJP ಸೇರ್ಪಡೆ ಪಟ್ಟರು. ಅವ್ರು ಏನೂ ತಿಳ್ಕೊಂಡಿದ್ರು, ನಾವು ಒಳಗೆ ಹೋದ್ರೆ ಬದಲು ಆಗ್ತದೆ BJP ಅಂತೇಳಿ. ಸಾಧ್ಯ ಇಲ್ಲದ ಮಾತಂದು ನಾನು ಹೇಳಿದ್ದೆ ಅವ್ರಿಗೆ, ಬಾಬಾಗೌಡ ಪಾಟೀಲ್ರಿ ಬೇಡ್ರಿ ಗುರುಗಳ, ಹೋಗೋ ಅವಶ್ಯಕತೆ ಇಲ್ಲ. ಅದು ಎಂದು ನಿಮ್ಮನ್ನು ಬದಲು ಮಾಡ್ತದೇನೋ ಅದು ಬದಲಾಗೋದಿಲ್ಲ. ಅದು ಅವ್ರಿಗೇನೋ ತಮ್ಮ ಮೇಲೆ ನಮಗೆ ಆತ್ಮವಿಶ್ವಾಸ, ನಿಶ್ಚಿತ ಬದಲಾವಣೆ ಮಾಡ್ತೀನಿ, ಅವ್ರನ್ನೂ ರೈತ ಪರ ನಿಲುವಿಗೆ ತಂದು ನಿಲ್ಲಿಸ್ತೀನಿ ಅಂತ ಹೋದರು. ಕೊನೆಗೆ ಏನಾಯಿತು ನಿಮಗೆ ಅವ್ರ ಇತಿಹಾಸ ಬರ್ತದೆ. ನಂತರದಲ್ಲೇ ಕೇಂದ್ರದಲ್ಲಿ ಏನೋ ಒಂದು ಸ್ಟೇಟ್ ಮಿನಿಸ್ಟರ್ ಕೊಟ್ಟರು, ಮತ್ತೇನೋ ಮಾಡಿದರು, ಮತ್ತು ಗದ್ದಲಾಯ್ತು. ಪಾಪ ಮನುಷ್ಯವಾಗಿ ಭಾಳ ಕುಗ್ಗಿ ಹೋಗಿದ್ರು ಅವರು ಕೊನೆ ದಿನಗಳಲ್ಲೇ. ಆವತ್ತು ಅವ್ರು ಏನೋ ಜಾಗೃತಿ ಮಾಡಬೇಕು, ಜನರಿಗೆ ಹೋಗ್ಬೇಕು ಅಂತ ಹೇಳಿದರು. ವಯಸ್ಸು ಮುಗಿತಾ ಇತ್ತು ಬಾಬಾಗೌಡರದು, ಪ್ರೊಫೆಸರ್ ನಂಜುಂಡ ಸ್ವಾಮಿಗಳದ್ದು ಅದ ಆಯಿತು ಪರಿಸ್ಥಿತಿ. ಇವತ್ತು ಇವರಿಬ್ಬರಲ್ಲೂ ವಿಶೇಷವಾಗಿ ಶಶಿಕಾಂತ್ ಗುರೂಜಿ ಅವರಿಗೆ ಮತ್ತು ನಮ್ಮ ಚುನಪ್ಪ ಪೂಜಾರವರು ಇವತ್ತು ಕಾಲಲ್ಲಿ ಕಸೋದು, ಮೈಯಲ್ಲಿ ಕಸೋದು ಹೆಂಗಿದ್ದಾರೆ, ಜನರ ಭಾಷೆ ಅವ್ರಿಗೆ ಗೊತ್ತದ, ಜನತೆ ಹೋಗುವಂಥದ್ದು ಗೊತ್ತದ, ರೈತರು ಅದಾರ, ರೈತರ ನೋವು ಗೊತ್ತದ, ಜೊತೆಗೆ ಬಾಲ ಬ್ರಹ್ಮಚಾರಿ ಅದಾರ. ಹೀಗಾಗಿ ಎಲ್ಲ ದೃಷ್ಟಿ ಇಟ್ಕೊಂಡು ಇವತ್ತು ಅವರು ರೈತರಿಗೆ ಮುಟ್ಟುವಂಥ, ರೈತರ ಮಾರ್ಕೆಟ್ ಬಗ್ಗೆ ಮಾತಾಡುವಂಥ, ಮುಖ್ಯವಾಗಿ ರೈತರನ್ನ ಜಾಗೃತಿ ಮಾಡುವಂಥ 224 MLAಗಳನ್ನೆಲ್ಲ ಬದಿಗೆ ಸರಿಸಿ ಹೊಸ ವ್ಯವಸ್ಥಿತರು ಕೂಡ ಹೆಜ್ಜೆ ಇಡ್ತಾ ಇದ್ದಾರೆ. ಇದು ನಿಜವಾಗಿ ಒಳ್ಳೆಯ ಪ್ರಯತ್ನ. ಬಾಬಾಗೌಡರಿಂದ ಪ್ರೊಫೆಸರ್ ನಂಜುಂಡ ಸ್ವಾಮಿಗಳಿಂದ ಆಗಲಾದ ಕೆಲಸವನ್ನು ಇವತ್ತು ಇವರು ಮಾಡು ಮತ್ತು ಹೆಜ್ಜೆ ಇಡ್ತಾ ಇದ್ದಾರೆ. ಎಲ್ಲ ಕಡೆನೂ ಹರಿದಾಡ್ತಾ ಇದ್ದಾರೆ, ಒಗ್ಗಟ್ಟು ತರ್ತಾ ಇದ್ದಾರೆ. ರೈತ ಒಗ್ಗಟ್ಟಾದಪ್ಪ ಅಂತಂದರೆ ಇಲ್ಲಿ ಜಾತಿ ಇಲ್ಲ, ಕುಲ ಇಲ್ಲ, ಮತ್ತೇನೂ ಇಲ್ಲ. ರೈತನ ಒಂದು ಜಾತಿ, ರೈತ ಒಂದು ಧರ್ಮ, ದುಡಿಯೋವನ ಈ ದೇಶದ ಮೂಲ. ಬರೀ ಹೇಳ್ತೀವಿ ನಾವು ಅಷ್ಟೇ ಬಾಯಲ್ಲಿ, ಆದರೆ ಅವ್ನು ಜಾಗೃತಿ ಮಾಡ್ತಾ ಇಲ್ಲ. ರೈತನ ಎಚ್ಚರಿಸ್ಬೇಕಾಗಿದೆ. ರೈತಿನಿ ಅಥವಾ ಹೆಣ್ಣುಮಗಳು ಅವರಿಬ್ಬರು ಒಂದಾದ್ರಪ್ಪ ಅಂತಂದ್ರೆ ಇಲ್ಲಿ ಬದಲಾವಣೆ ಆಗೇ ಆಗ್ತದೆ ರೀ. ದುಡಿಯುವ ವರ್ಗ, ಕೂಲಿ ಬಂತು, ಕಾರ್ಮಿಕ ಬಂದರು, ಎಲ್ಲರೂ ಬಂದರು, ಜೊತೆಗೆ ರೈತರು ಅವರು ಕೂಡ ದುಡಿಯೋರನ್ನ ಇವರು ಒಂದಾಗಿ ಮುಖ್ಯವಾಗಿ ಅವ್ರಿಗೆ ಮಾರ್ಕೆಟ್ ಕೊಟ್ಟರೆ, ಲಾಭದ ಮಾರ್ಕೆಟ್ ಕೊಟ್ಟರೆ ನಿಶ್ಚಿತವಾಗಿಯೂ ಈ ದೇಶದ ಭವಿಷ್ಯ ಬದಲಾಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಆ ದಿಶೆಯಲ್ಲಿ ಇವರಿಬ್ಬರು ಇವತ್ತು ಇಡೀ ರಾಜ್ಯದ ತುಂಬ ಬಿಡದಿಗೆ ಹೋಗ್ತಾರೆ, ಮತ್ತೊಂದು ಹೋಗ್ತಾರೆ. ಅಲ್ಲಿಯೂ ರೈತರ ಭೂಮಿಗೆ ಬಗ್ಗೆ, ಆ ಭೂಮಿ ಬಗ್ಗೆ ಬೆಲೆಯನ್ನು ಹೇಳ್ತಾ ಇದ್ದಾರೆ ಏನದ ಅಂತೇಳಿ. ಅಲ್ಲಿ 2.5 ಕೋಟಿ ಕೊಡ್ತಾ ಇದ್ದಾರೆ. ಉತ್ತರ ಕರ್ನಾಟಕ ಬರಲಿ ಖಾಲಿ ಇದೆ, ರಾಯಚೂರು ಎಲ್ಲ ಕಡೆ, ಇನ್ನು ಗುಲ್ಬರ್ಗ, ಕಲಬುರಗಿ ಎಲ್ಲ ಕಡೆನೂ ಅದ. ಅಲ್ಲಿ ಬಂದು ನೀವು ಟೌನ್ಶಿಪ್ ಮಾಡ್ರಿ ಅಂತ ಕರಿತಾ ಇದ್ದಾರೆ. ಆದರೆ ಅವರು ಇಲ್ಲಿ ತಮ್ಮ ಸಮೀಪದಲ್ಲಿದ್ದಂಥ ವ್ಯವಸ್ಥೆ ಮಾಡ್ಕೊಳ್ಳೋರು, ಅಲ್ಲೇ ಬೆಳೆಸುವಂಥವ್ರು, ಅಲ್ಲಿ ಲಾಭ ಅದ ಅವ್ರಿಗೆ. ಇಲ್ಲೇ ಯಾಕೆ ದುಡ್ಡು ಹುಡ್ತಾರೆ ಅವರು? ಯಾಕಂದ್ರೆ ಲಾಭ ಇಲ್ಲದ ಕೆಲಸ ಯಾರೂ ಏನೂ ಮಾಡೋದಿಲ್ಲ, ಅದು ರಾಜಕಾರಣಿಗಳಂತೂ. ಅದಕ್ಕಾಗಿ ರಾಜಕಾರಣಿಗಳ ವಿರುದ್ಧವಾಗಿ, ಇಲ್ಲಿ ಕಾರ್ಪೊರೇಟರ್ ವಿರುದ್ಧವಾಗಿ ಒಂದೇನು ಹೋರಾಟ ಆರಂಭ ಮಾಡಿದ್ದಾರೆ ಇವರು. ಇದು ಯಶಸ್ವಿ ಆಗಬೇಕಾದ್ರೆ ಅದು ರೈತರು ಸ್ಪಂದಿಸಬೇಕಾಗಿದ್ರೆ ಕೂಡಬೇಕಾಗ್ತದೆ. ಯಾಕೆಂದ್ರೆ ಒಂದೋ ದಿನದಲ್ಲಿ ಆಗುವಂಥ ಕೆಲಸ ಇದಲ್ಲ. ಈಗಾಗಲೇ ನಮಗೆ ಪ್ರೊಫೆಸರ್ ನಂಜುಂಡ ಸ್ವಾಮಿ ಮತ್ತು ಅವ್ರ ಜೊತೆಗಾರರ ಬಾಬಾಗೌಡ ಪಾಟೀಲ್ ಇನ್ನುಳಿದವರು ಎಲ್ಲರೂ ಹಾದಿ ಹಾಕಿ ಕೊಟ್ಟಿದ್ದಾರೆ ನಾವು ಹೆಂಗೆ ಹೋಗ್ಬೇಕು ಅನ್ನೋದನ್ನು. ಆ ದಿಶೆಯಲ್ಲಿ ಇವರು ಹೋಗ್ತಾ ಇದ್ದಾರೆ. ಇಡೀ ರೈತರ ಮುಖಂಡರನ್ನ ಅಲ್ಲೆಲ್ಲೆಲ್ಲ ಮುಖಂಡರಿದ್ದಾರೆ. ನಾನು ಹೆಚ್ಚಪ್ಪ, ನಾನು ಹೆಚ್ಚು ಅಲ್ಲಿ ತಿರ್ಕಾಟಗಳಿದ್ದಾವೆ. ಅವಾಡ
ಇವತ್ತು ದಲಿತ ಸಂಘರ್ಷ ಸಮಿತಿ ಇರ್ಬೋದು, ಇನ್ನೊಂದಿರ್ಬೋದು, ಅವರಲ್ಲೂ ತಿಕ್ಕಾಟಗಳಿದ್ದಾವೆ, ನಾನಪ್ಪ ಲೀಡರ್ ಅನ್ನುವಂಥದ್ದು. ಅದು ಅಲ್ಲಿ ಒಳ್ಳೆಯವರಿದ್ದಾರೆ. ಅದನ್ನು ತೊಗೊಂಡು ದಲಿತ ಸಂಘರ್ಷ ಸಮಿತಿ ಆಗಿರ್ಬೋದು, ಅಥವಾ SC ST ಜೊತೆಗೆ ರೈತರು, ಮುಂದೆ ಮೈನಾರಿಟಿ, ಇವರೆಲ್ಲರೂ ಒಂದಾಗಿ ಜಾತಿ ಧರ್ಮಗಳನ್ನೆಲ್ಲ ಬದಿಗೆ ಒತ್ತೆ ನಿಶ್ಚಿತವಾಗಿ ಹೋರಾಟ ಮಾಡಿದ್ದಾರೆ. ಅದರಲ್ಲೂ ಇವತ್ತು ಅವರು ಏನು ಕೊಪ್ಪಳದ ಕಿನ್ನಾಳದಲ್ಲಿ ಮಾತಾಡಿದ್ದಾರೆ, ಸ್ವಾಮಿನಾಥನ್ ಆಯೋಗದ ವರದಿಯನ್ನು ಅನುಷ್ಠಾನಗೊಳಿಸಿದರೆ ಖಚಿತವಾಗಿ ದೇಶದ ಅರ್ಥವ್ಯವಸ್ಥೆ ಬದಲಾಗ್ತದೆ, ಮತ್ತು ರೈತರ ಬದುಕು ಬದಲಾಗ್ತದೆ, ಮತ್ತು ಸಾಲ ಮಾಡಿ ಸಾಯೋರ ಸಂಖ್ಯೆನೂ ಇಲ್ಲದಂಗೆ ಆಗ್ತದೆ ಅನ್ನೋದು ಅಷ್ಟ ಸತ್ಯದ. ಆ ದಿಶೆಯಲ್ಲಿ ಮುನ್ನುಗ್ತಾ ಇದ್ದಾರೆ. ಅದನ್ನು ತಮ್ಮೊಂದಿಗೆ ಹೇಳಬೇಕಾಗಿತ್ತು. ಅದನ್ನು ಅಂಥ ಒಬ್ಬ ಯುವಕರಿಗೆ ನಾವೆಲ್ಲರೂ ಹೋರಾಟಗಾರರಿಗೆ ಸಪೋರ್ಟ್ ಮಾಡಿದರೆ ಇನ್ನೂ ಅವರಿಗೆ ಮುನ್ನುಗ್ಗುವಂಥ ಶಕ್ತಿ ಬರ್ತದೆ. ಮತ್ತು ಅವ್ರು ಸುತ್ತ ಹೇಳ್ತಾ ಇದ್ದಾರೆ, ಈ MLAಗಳ ಇವ್ರನ್ನ ಪ್ರಶ್ನೆ ಮಾಡಿರಿ, ಜೊತೆಗೆ ನಮ್ಗೆ ಬೇಕಾಗಿದ್ದನ್ನು ಕೇಳಿ ಅವರಿಗೆ ಸ್ವಾಮಿನಾಥನ್ ಆಯೋಗನ ತರಿಸುವಂಥ ಅನುಷ್ಠಾನಗೊಳಿಸುವಂಥ ದಿಶೆಯಲ್ಲಿ ಮುಂದುವರಲಿ ಅಂತ ಹೇಳ್ತಾ, ಇದು ಈ ರೈತ ಸಂಘ ಇಡುತ್ತಿರುವಂಥ ಹೆಜ್ಜೆ ಬಗ್ಗೆ ಜನರಿಗೆ ತಿಳಿಸೋ ಸಲುವಾಗಿ ಕಾರ್ಯಕ್ರಮ ಮಾಡಿದ್ರು. ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ತಲುಪೋದು ಸತ್ಯ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ, ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.